ನೋಡಿ. ಹಾಗೆ ಮಕರ ರಾಶಿಯನ್ನು ನಾವು ಇವತ್ತು ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತವಾಗಿರುವಂಥದ್ದು. ನೋಡಿ, ಮಕರ ರಾಶಿಯವರು ಆರೋಗ್ಯದಲ್ಲಿ ನೀವು ಹೆಚ್ಚು ಅಂದರೆ ಈ ಆರೋಗ್ಯ ಸಮಸ್ಯೆ ಇರುವವರು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ನೀವು ಏನೋ ಒಂದು ವೈದ್ಯಕೀಯವಾಗಿ ಒಂದು ಹಾಸ್ಪಿಟ್ಲಿಗೆ ಹೋಗುವಂಥದ್ದು, ವೈದ್ಯರ ಬಳಿ ಹೋಗುವಂಥದ್ದು ಇವತ್ತು ನೀವು ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು ನೋಡ್ಬೋದು. ಹಾಗೆ ಕುಟುಂಬದಲ್ಲಿ ಕಲಹಗಳು, ದುಂದು ವೆಚ್ಚದಿಂದ ಹಣ ವ್ಯಯ ಆಗುವಂಥದ್ದು. ನೋಡಿ, ಕುಟುಂಬದಲ್ಲಿ ಕಲಹಗಳಾದಾಗ ದುಂದು ವೆಚ್ಚ ಆಗೇ ಆಗುತ್ತೆ. ನೋಡಿ, ಯಾವತ್ತೂ ಕೂಡ ಕುಟುಂಬದವರ ಜೊತೆ ನಾವು ವಿನಾಕಾರಣ ಜಗಳಗಳು ಈ ರೀತಿ ಮಾಡಿಕೊಂಡಾಗ ನಮಗೆ ತೊಂದರೆಗಳು ಉಂಟಾಗುವಂಥದ್ದು. ಅದರಿಂದ ನೋಡಿ, ಲಕ್ಷ್ಮೀದೇವಿ ಎಲ್ಲಿ ಜಗಳಗಳು ಇರುತ್ತೆ ಮನೆಗಳಲ್ಲಿ ಯಾವಾಗಲೂ ಯಾವ ಜಗಳಗಳು ಆಡ್ತಾ ಇರ್ತಾರೆ, ಅಲ್ಲಿ ಲಕ್ಷ್ಮಿ ಒಲೆಯಲ್ಲ ಅಂತ ನಮಗೆ ಪೂರ್ವಜರು ಕೂಡ ನಮ್ಗೆ ಹೇಳ್ಕೊಳ್ತಾ ಬರ್ತಾ ಇರ್ತಾರೆ. ಹಾಗಾಗಿ ಮನೆಗಳಲ್ಲಿ ಜಗಳಗಳು, ಗಲಭೆಗಳು, ಗಲಾಟೆಗಳು ಆಗದೇ ಇದ್ದಾಗ ತೊಂದರೆಗಳು ನಮಗೆ ಆದರೆ ತೊಂದರೆಗಳಾಗುವಂಥದ್ದು. ನೋಡಿ, ದುಂದು ವೆಚ್ಚಗಳಾಗುವಂಥದ್ದು, ಹಣದಿಂದ ತೊಂದರೆಗಳಾಗುವಂಥದ್ದು ಇರುತ್ತೆ. ಹಾಗಾಗಿ ಮನೆಗಳಲ್ಲಿ ಎಷ್ಟು ಆದಷ್ಟು ನಿಮಗೆ ಮಕರ ರಾಶಿಯವರು ನಿಧಾನಗತಿಯಲ್ಲಿ ಮಾತನಾಡಿದಾಗ ಅನುಕೂಲವಾಗುತ್ತೆ. ನಿಮಗೆ